ಅಹಮದಾಬಾದ್ನ ವಿಮಾನ ಭೀಕರ ದುರಂತ ಪ್ರಕರಣ ಸಂಬಂಧ ಅಲ್ಲಿ ಅವಶೇಷಗಳನ್ನು ಹುಡುಕುವಂತಹ ಕೆಲಸ ಒಂದು ಕಡೆಯಲ್ಲಿ, ಆ ಒಂದು ಅವಶೇಷಗಳ ತೆರವು ಕಾರ್ಯಾಚರಣೆ ಮಗದೊಂದು ಕಡೆಯಲ್ಲಿ. ಈಗಾಗಲೇ 2 ಕ್ರೇನ್ಗಳ ಮೂಲಕ ವಿಮಾನದ ಅವಶೇಷಗಳನ್ನು ತೆರವುಗೊಳಿಸುವ ಕಾರ್ಯವನ್ನ ಆರಂಭಿಸಲಾಗಿದೆ. ತೆರವು ಕಾರ್ಯಾಚರಣೆ ವೇಳೆ ಒಂದು ಮೃತದೇಹ ಕೂಡ ಪತ್ತೆಯಾಗಿದೆ. ಅದು ಕೂಡ ವಿಮಾನದ ಹಿಂಬದಿ ಭಾಗ, ಅಂದರೆ ಟೇಲ್ ಭಾಗ ಅಂತ ಏನು ಕರಿತೀವಿ, ಅಲ್ಲಿ ಒಂದು ಮೃತದೇಹ ಪತ್ತೆಯಾಗಿದೆ. ಬಿಲ್ಡಿಂಗ್ನಿಂದ ಕೆಳಗಿಳಿಸಿ ನಂತರ ಸ್ಥಳಾಂತರ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಸಂಜೆಯವರೆಗೂ ಕೂಡ ಈ ಕಾರ್ಯಾಚರಣೆ ನಡೆಯುವ ಸಾಧ್ಯತೆ ಇದೆ. ಅಹಮದಾಬಾದ್ನಲ್ಲಿ ಗುರುವಾರ ಮಧ್ಯಾಹ್ನ ನಡೆದಂತಹ ಘಟನೆ ಇದು. ಭೀಕರ ವಿಮಾನ ದುರಂತದಲ್ಲಿ ಆ ಒಂದು ವಿಮಾನ 90% ಸುಟ್ಟು ಹೋಗಿತ್ತು, ಡ್ಯಾಮೇಜ್ ಆಗಿತ್ತು. ಅದಾದ ನಂತರದಲ್ಲಿ ಕಟ್ಟಡದ ಮೇಲ್ಭಾಗದಲ್ಲಿ ಬಿದ್ದಿದ್ದಂತಹ ವಿಮಾನ, ಅದರೊಳಗಿದ್ದಂತಹ ಮೃತದೇಹಗಳನ್ನು ಹೊರತೆಗೆಯುವಂತಹ ಕೆಲಸವನ್ನ ಮಾಡಿದ್ರು. ಅದನ್ನ DNA ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಅದರ ನಡುವಲ್ಲಿ ಇನ್ನೂ ಕೂಡ ಮೃತದೇಹಗಳು ಇದೆಯಾ ಅಂತ ಶೋಧವನ್ನ ನಡೆಸ್ತಾ ಇದ್ದ ಹೊತ್ತಲ್ಲಿ ಆ ಒಂದು ವಿಮಾನದ ಹಿಂದಿನ ಭಾಗ ಏನಿದೆ ಅಲ್ಲಿ ಮೃತದೇಹ ಪತ್ತೆಯಾಗಿದೆ. ಗಾನಿ ಅನ್ನುವಂತಹ ಪ್ರದೇಶದಲ್ಲಿ ನಾವೀಗಿದ್ದೇವೆ. ಈಗ ವಿಮಾನದ ಅವಶೇಷಗಳನ್ನು ತೆರವು ಮಾಡುವಂಥ ಕೆಲಸಗಳು ಕೂಡ ಶುರುವಾಗಿದ್ದಾವೆ. ನಾವು ಘಟನಾ ಸ್ಥಳದಲ್ಲಿ ಇದ್ದೀವಿ. ಇಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು, ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ವಿಮಾನದ ಟೇಲ್ ಭಾಗ ಮಾತ್ರ ಈಗ ಉಳ್ಕೊಂಡಿರುವಂಥದ್ದು. ಮೊನ್ನೆ ಏನು ವಿಮಾನ ದುರಂತ ಆಯಿತು, ವಿಮಾನ ದುರಂತ ಆದ ಬಳಿಕ ವಿಮಾನದ ಬಹುತೇಕ ಭಾಗ ಸಂಪೂರ್ಣವಾಗಿ ನಾಶ ಆಗಿ ಹೋಗಿರುವಂಥದ್ದು. ಹಿಂದುಗಡೆ ಉಳ್ಕೊಂಡಿರುವಂತಹ ಟೇಲ್ ಮತ್ತು ಅದಕ್ಕೆ ಹೊಂದಿಕೊಂಡಿರುವಂಥ 2 ರೆಕ್ಕೆಗಳ ಭಾಗ ಮಾತ್ರ ಉಳ್ಕೊಂಡಿರುವಂಥದ್ದು. ಈಗ ಅದನ್ನು ತೆರವು ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ನಿನ್ನೆಯಿಂದಲೂ ಕೂಡ ಘಟನೆ ಆದ ಬಳಿಕ ಇಲ್ಲಿರುವಂಥ ಬ್ಲಾಕ್ ಬಾಕ್ಸ್ಗಳನ್ನು ಹುಡುಕುವಂಥದ್ದು, ಅದನ್ನು ರಿಕವರ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇತ್ತು. ಈಗ ಒಂದು ಬ್ಲಾಕ್ ಬಾಕ್ಸ್ ಸಿಕ್ಕಿರುವಂಥದ್ದು, ಅದರಿಂದ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸಗಳು ಒಂದು ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಈ ಒಂದು ಹಾಸ್ಟೆಲ್ಗೆ ಏನು ಫ್ಲೈಟ್ ಒಂದು ಕ್ರ್ಯಾಶ್ ಆಗಿತ್ತು ಅದನ್ನು ತೆರವು ಮಾಡುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಏನು ಬಹಳಷ್ಟು ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಬಂದು ತಪಾಸಣೆಯನ್ನು ನಡೆಸಿದ್ರು. ಬಾಕಿ ಉಳಿದಂಥ ಪ್ರದೇಶದಲ್ಲಿ ಈ ಒಂದು ವಿಮಾನದ ಅವಶೇಷ ಇದೆ, ಇದರಲ್ಲಿ ಯಾವುದಾದ್ರೂ ಮೃತದೇಹಗಳಿದಾವ ಅನ್ನುವಂಥದ್ದನ್ನು ಪರಿಶೀಲಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಈಗ ಯಾವುದೇ ಮೃತದೇಹಗಳಿಲ್ಲ ಅನ್ನುವಂಥದ್ದನ್ನು ಖಚಿತಪಡಿಸಿಕೊಳ್ಳಲಾಗಿದೆ. ಈಗ ಈ ರೀತಿಯಾದಂಥ ವಿಮಾನಗಳು ಅಪಘಾತಕ್ಕೀಡಾದಂಥ ಸಂದರ್ಭದಲ್ಲಿ ಅವುಗಳ ತೆರವು ಕಾರ್ಯಾಚರಣೆಗೆ ಒಂದು ವಿಶೇಷವಾದಂಥ ಏಜೆನ್ಸಿ ಇರುತ್ತೆ. ಆ ಏಜೆನ್ಸಿ ಥ್ರೂ ಈಗ ಇದರ ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ನೋಡ್ಬೋದು ನೀವು, ಕ್ರೇನನ್ನು ಕೂಡ ಈಗ ಅಳವಡಿಸಲಾಗಿರುವಂಥದ್ದು. ಕ್ರೇನ್ನ ಮೂಲಕ ಅದನ್ನು ಲಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಅದನ್ನು ಮೇಲಕ್ಕೆತ್ತಿ ಮತ್ತೆ ಕೆಳಗಡೆ ಜಮೀನಿನ ಮೇಲೆ, ಅಂದರೆ ನೆಲದ ಮೇಲೆ ಇಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಅಲ್ಲಿಂದ ಅದನ್ನು ಬೇರೆಡೆಗೆ ಸ್ಥಳಾಂತರಿಸುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಬೆಳಗ್ಗೆ ಬಂದಂಥ ಅಧಿಕಾರಿಗಳು ಇಡೀ ವಿಮಾನವನ್ನು ತಪಾಸಣೆಗೆ ಒಳಪಡಿಸಿದ್ರು. ಯಾವುದೇ ಮುಖ್ಯ ಎಲೆಕ್ಟ್ರಾನಿಕ್ ಸಾಧನಗಳಿಲ್ಲ ಅನ್ನುವಂಥದ್ದನ್ನು ಖಚಿತಪಡಿಸಿಕೊಂಡು ಈಗ ಇಡೀ ಆ ಒಂದು ಟೇಲ್ನ ಪ್ರದೇಶ ಏನಿದೆ ಅದಕ್ಕೆ ಏನು ಕ್ರೇನ್ನ ಏನು ತಂತಿಗಳು ಅಥವಾ ಏನು ಕ್ರೇನ್ನ ಮೂಲಕ ಅದನ್ನು ಬಿಗಿಯಾಗಿ ಕಟ್ಟುವಂಥ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ ಮಾಡಲಾಗಿರುವಂಥದ್ದು. ಸೊ ಈಗ ಅದನ್ನು ಯಾವುದೇ ಕ್ಷಣದಲ್ಲಿ ಲಿಫ್ಟ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಒಮ್ಮೆ ಅದನ್ನು ಲಿಫ್ಟ್ ಮಾಡಿ ಆ ಕಟ್ಟಡದಿಂದ ಹೊರಗಡೆ ತರುವಂಥ ಕೆಲಸ ಮಾಡಲಾಗುತ್ತೆ. ಅದರ ಮೇಲೆ ನೆಲದ ಮೇಲೆ ಇಟ್ಟು ಅಲ್ಲಿಂದ ಅದನ್ನು ಟ್ರಕ್ಗಳ ಮೂಲಕ ಬೇರೆಡೆಗೆ ಸ್ಥಳಾಂತರ ಮಾಡುವಂಥ ಸಾಧ್ಯತೆಗಳನ್ನು ಕೂಡ ಈಗ ಸದ್ಯಕ್ಕೆ ನಿರೀಕ್ಷೆ ಮಾಡಲಾಗುತ್ತೆ. ಯಾವುದೇ ಸಂದರ್ಭದಲ್ಲೂ ಕೂಡ ಅದನ್ನು ಲಿಫ್ಟ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಫೈನಲ್ ಆದೇಶಕ್ಕಾಗಿ ಕಾಯ್ತಾ ಇರುವಂಥದ್ದು. ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಇದರ ಜೊತೆಗೆ ಸುತ್ತಮುತ್ತಲಿನ ಪ್ರದೇಶದಲ್ಲೂ ಕೂಡ ತಪಾಸಣೆಗಳು ಕೂಡ ನಡೀತಾ ಇರುವಂಥದ್ದು. ವಿಮಾನದ ಅವಶೇಷಗಳನ್ನು ಸಂಗ್ರಹಿಸಿ ಒಂದು ಕಡೆಗೆ ಇಡುವಂಥ ಪ್ರಯತ್ನಗಳನ್ನು ಕೂಡ ನಿರಂತರವಾಗಿ ಮಾಡಲಾಗ್ತಾ ಇದೆ. ಸೊ ಈ ಎಲ್ಲ ಬೆಳವಣಿಗೆಗಳ ಬಳಿಕ ಹಂತ ಹಂತವಾಗಿ ಈ ತೆರವು ಕಾರ್ಯಾಚರಣೆ ಆಗುತ್ತೆ. ಆಮೇಲೆ ಈ ಕಟ್ಟಡ ಸಂಪೂರ್ಣವಾಗಿ ಏನು ನಾಶ ಆಗಿದೆ, ಸುಟ್ಟು ಕರಕಲಾಗಿದೆ, ಅದರ ಅವಶೇಷಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿ ಕಟ್ಟಡವನ್ನು ಕ್ಲಿಯರ್ ಮಾಡುವಂಥ ಪ್ರಕ್ರಿಯೆಗಳು ಕೂಡ ನಡೀತಾ ಇದ್ದಾವೆ. ಬಹುತೇಕ ಇವತ್ತು ಸಂಜೆಯ ವೇಳೆಗೆ ಈ ಎಲ್ಲ ಕಾರ್ಯಾಚರಣೆಗಳು ಕೂಡ ಅಥವಾ ತೆರವು ಕಾರ್ಯಗಳೇನಿದ್ದಾವೆ ಅವು ಅಂತ್ಯ ಆಗುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಅಹಮದಾಬಾದ್. ಓಕೆ, ತೆರವು ಕಾರ್ಯಾಚರಣೆ ವಿಷಯವಾಗಿ ಹಲವರಿಗೆ ಯಾಕಿಷ್ಟು ಡಿಲೇ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿದ್ದೇ ಇರುತ್ತೆ. ಆದರೆ ಎಲ್ಲೋ ಒಂದು ಮರ ಬಿದ್ದು ಬಿಲ್ಡಿಂಗ್ ಧ್ವಂಸ ಆಯಿತು, ಅದನ್ನು ತೆರವು ಮಾಡಿದ್ರು, ಆ ರೀತಿಯ ಪ್ರಕ್ರಿಯೆ ಅಲ್ಲ ಇದು. ಸೊ ಈ ಪ್ರಕ್ರಿಯೆಗಳೇ ಭಿನ್ನವಾಗಿರುತ್ತೆ, ಹಾಗಾಗಿ ಆ ಡಿಲೇ ಆಗ್ತಾ ಇರೋದು.